ಅಲ್ಲ ಮರಯ್ಯ ಗುಂಡ ಏಳ ಕೂತಲಿಂದ ಹನಿ ಹೊಂದಲ್ಲ ಮರಯ್ಯ. ಇನ್ಯಾವ ಇದು ಇಲ್ಲ ಕೊಡ್ಸದೆ ಅಂತ ಇಲ್ಲ, ಆತ ಇಷ್ಟಯ್ಯ. ಹೇಳ ಈಗ ಕೊಡಿಸ್ತಿದ್ನ ಏನ ಕಾರ್ತಿಕ, ಇವರು ಸಂಜೀವಣ್ಣ ಇವತ್ತೇ ಎಂಥದ್ನೂ ಮಾಡಲ ಜಾಸ್ತಿ. ಈಗ ಅವನಿಗೆ ದುಡ್ಡು ಉಳ್ಸಕತ್ತಿ ಆತ ಇದೀಗ. ಹೇಳು 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 ಗುಂಡು ಹೇಳು, ಮನೆ ಕಡೆ ನಡಿ. ನೀನೊಬ್ಬ ಮಾರಾಯ ಅವನಿಲ್ಲ. ಇಲ್ಲಿ ಕೊಡಿಸ್ತಾರೆ ಅಂತ ಕೂತಿದ್ದು ಅಂತ ಮಾಡ್ದ. ಕೇಳು ಸಂಜೀವಣ್ಣನ ಹತ್ರ. ನಾ ಇಲ್ಲೇ ಕೂತು ಸುಮಾರು ಹೊತ್ತು ಮಾತಾಡ್ಕೊಂಡು ಓದ್ತೀನಪ್ಪ. ಒಂದು ಟಾರ್ಚ್ ಹಿಡ್ಕೊಂಡೇ ಬಂದಿರ್ತೀನಿ. ಅಲ್ಲ ಅವನಿಲ್ಲ, ನೀನು ಹೇಳುವುದೇ ಅಂತ. ನಮ್ಮಲ್ಲಿ ವೆರೈಟಿ ಜಾಸ್ತಿ ಇಲ್ಲ ಅಂತಲ್ಲವ. ಸ್ವಲ್ಪ ಹೊತ್ತು ತಾಳು. ಎಷ್ಟು ವೆರೈಟಿ ಬೇಕು ನಿಮಗೆ, ನಾನು ಮಾಡಿ ಹಾಕ್ತೇನೆ. ಇಲ್ಲ ಇಲ್ಲ ಸಂಜೀವಣ್ಣ, ನಾ ತಮಾಷೆಗೆ ಹೇಳಿದ್ದು. ನಾವೆಲ್ಲ ಎದ್ದು ಹೊಲ್ಟ್ರು ಗುಂಡಲ್ಲೇ ಕೂತ್ನಲ್ಲ, ಅದಕ್ಕೆ ಹೇಳಿದೆ. ಮಾತ್ರ ಕಾರ್ತಿಕ ಇವತ್ತೇ ಹೇಳಿನಿ, ನೀ ಕಡಿಕೆ ಇದೇ ಪಾರ್ಟಿ ಲೆಕ್ಕ ಅಂತ ಹೇಳಿ ಹಂಗೇನಾದ್ರು ನುಣ್ಚ್ಕಿಣಕ್ಕೆ ಹೋದ್ರು ಮಾತ್ರ ಸುಮ್ಮನಿರಲ್ಲ ನಾನು. ನೋಡಿ ಹೇಳಿನಿ. ಇಲ್ಲ ಮಾರಯ್ಯ, ನಾ ಅವತ್ತಿಂದ ಹೇಳ್ತಿದ್ದೀನಿ ನಿನಗೆ, ನೀನು ಒಂದು ಡೇಟ್ ಫಿಕ್ಸ್ ಮಾಡು, ಪ್ಲೇಸ್ ಫಿಕ್ಸ್ ಮಾಡು, ಬಂದು ಪಾರ್ಟಿ ಕೊಡಿಸೋ ಜವಾಬ್ದಾರಿ ನಂದು ಅಂತ. ನೀನೇ ಅದ್ರ ಸುದ್ದಿ ಹೇಳಲ್ಲ, ನಂಗೆ ಹೇಳ್ತೀಯ ಇಲ್ಲಿ ಬಂದು. ಹೂನ ಮರಯ್ಯ ಹೇಳ್ತೀನ. ಆಮೇಲೆ ಅಲ್ಲಿ ಹೋಟ್ಲಲ್ಲಿ ಖರ್ಚಾಗಿದ್ದು ನೋಡಿ ನೀನು ಮೆಟ್ಲಿಂದ ಕೆಳಗೆ ಬೀಳ್ದೇ ಇದ್ರೆ ಅದೇ ದೊಡ್ಡ ಮಾತು. ನೋಡೋಣ ಏನಾಗ್ತದಂತ. ಇವರು ರಾಕೇಶ ಅಂದರೆ ಇವರೇ ಅನಿಲ? ಹೌದಾ? ಅಯ್ಯೋ ಕಾರ್ತಿಕ್, ನಿಂಗೆ ಇಷ್ಟು ದಿವ್ಸಕ್ಕಾರು ರಾಕೇಶ್ ಯಾರು ಅಂತ ಗೊತ್ತಿರ್ಲನಾ? ನಾನೇ ಪರಿಚಯ ಮಾಡಿಸ್ಕೊಡ್ಬೇಕಿತ್ತು ಮಾರಯ್ಯ, ತಪ್ಪಾಗಿ ಹೋತು. ನಂಗೆ ಗೊತ್ತೇ ಆಗಲ್ಲ. ಆಗಲಿ ನಿನ್ನ ಅದಕ್ಕೇನು ಅಷ್ಟೆಲ್ಲ ಏನು ತಲೆ ಕೆಡ್ಸ್ಕೊಳ್ಳೋದೇನು ಬೇಡ, ಗೊತ್ತಾಗ್ತದೆ. ಅವ್ರೇನು ತಿನ್ನಲೇ ಇಲ್ಲ. ಇಲ್ಲಿದ್ದು ತಿಂಡಿನೂ ಎರಡೆಯ, ಅದರಲ್ಲಿ ಒಂದನ್ನು ತೆಗೆದು ಬಾಯಿಗೆ ಹಾಕಿದ್ದು ನಾನು ನೋಡ್ಲ. ಅದಕ್ಕೆ ಕೇಳಿದ್ದು, ನನಗೆ ಡೌಟ್ ಬಂತು, ಇದು ರಾಕೇಶ್ ಹೌದು ಅಲ್ಲ ಅಂತ. ಯಾರೋ ಭಟ್ರ ಮಗ ಆಗಿದ್ರೆ ಕೊನೆಗೆ ಇಲ್ಲಿ ಕುತ್ಕೊಂಡು ತಿನ್ನಲೇನು ಅಂತ ಹಂಗೆ ಯೋಚನೆ ಮಾಡಿದೆ ನಾನು. ಹೌದಾ? ನಾ ಅದೇ ನೋಡಿದೆ. ನಿಂಗೆ ಯಾವತ್ತೆಲ್ಲ ಹೇಳಿದ್ದೆಲ್ಲ ನೆನಪಿತ್ತು ನನಗೆ. ನೆಕ್ಸ್ಟು ಫಾರಿನಿಗೆ ಹೋಗೋ ಪ್ಲ್ಯಾನ್ ಏನಾರು ಇದೆಯಾ? ಇಲ್ಲ, ಫಾರಿನಿಗೆಲ್ಲ ಹೋಗಲ್ಲ ಇನ್ನು ಏನಿದ್ರು ಇಂಡಿಯಾದಲ್ಲೇ. ಹಾಂ, ಅದೇ ಬೆಸ್ಟು. ನಮ್ಮ ರಮ್ಯಾ ಯಾವಾಗಲೂ ಹೇಳ್ತಿರ್ತಾಳೆ, ನಮ್ಮೂರಲ್ಲಿ ಅವರೊಬ್ಬರೇ ಹೋಗಿದ್ದು ಇದಕ್ಕೆ ಅಂತ. ಹೌದಾ? ರಮ್ಯಾ ಹೇಳ್ತಿರ್ತಾಳ ನನ್ನ ಬಗ್ಗೆ? ನೆನಪು ಅದೆಯಾ ಅವಳಿಗೆ? ನೆನಪೇ ಇಲ್ಲೇ ಏನೋ ಅಂದ್ಕೊಂಡಿದ್ದೆ ನಾನು. ಓ, ನೆನಪಿಲ್ದೆ? ತುಂಬ ಸರಿ ನಿಮ್ಮ ವಿಚಾರ. ಫಾರಿನಿಗೆ ಹೋದವ್ರ ಸುದ್ದಿ ಏನು ಬಂದರು, ಈ ಕಷ್ಟಪಟ್ಟು ಓದಿದ್ದು ಬರೆಯೋದು ಅಂಥವ್ರ ಸುದ್ದಿ ಎಲ್ಲ ಬಂದಾಗ ನಮ್ಮ ರಮ್ಯ ನಿಮ್ಮ ಹೆಸರೇ ಹೇಳೋದು. ನಿಜ ಹೇಳ್ಬೇಕಂದ್ರೆ ರಮ್ಯಗೆ ನಾನು ನೆನಪೇ ಇಲ್ಲೇ ಏನೋ ಅಂದ್ಕೊಂಡಿದ್ದೆ. ಇಷ್ಟೆಲ್ಲ ನೆನಪಿಟ್ಕೊಂಡಳೆ ಅಂದರೆ ಖುಷಿ ಆಗುತ್ತೆ ಮಾತ್ರ. ನೆನಪಿಲ್ದೆ ಏನೋ? ನೀವಿಬ್ಬರು ಕ್ಲಾಸ್ಮೇಟ್ಸ್ ಅಂತಲ್ಲ? ಅಲ್ಲ, ಕ್ಲಾಸ್ಮೇಟ್ಸ್ ಅಲ್ಲ, ಸ್ಕೂಲ್ ಮೇಟ್ಸು. ನಾ 10th ಅವಳು 8th. ಹಾಂ ತಡಿ ಮಾರಯ್ಯ, ನಿನ್ನ ಸ್ಕೂಲಿನ ಸವಿ ನೆನಪೆಲ್ಲ ಆಮೇಲೆ ಇರಲಿ. ಈಗ ಟೈಮ್ ಆಯ್ತು, ಹೊರಡೋಣ. ಪಾಪಣ್ಣನ ನೋಡಲಿ ಎಷ್ಟು ಬೇಜಾರು ಮಾಡ್ಕಿನಿರ್ತಾರೆ. ನಿನ್ನಂಗೆ ಅಂತ ಮಾಡಿಯಾ? ಶಾರದಕ್ಕೆ ಮತ್ತೇನಿಲ್ಲ, ಬಾಗಿಲು ತೆಗಿಯಲ್ಲ ಕಡಿಕೆ, ಅದಕ್ಕೆ ಟೆನ್ಷನ್ ಅವರಿಗೆ. ಹೌದಾ ಪಾಪಣ್ಣಣ್ಣ? ಆ ಥರ ಎಲ್ಲ ಇರ್ತದ? ಎಲ್ಲರೂ ಇರ್ತದ ಏನ ಮಾರಯ್ಯ, ನಂಗೆ ಗೊತ್ತಿಲ್ಲ. ನಮ್ಮ ಅಮ್ಮ ಹೇಳೋದೇನು ಸುಳ್ಳನೋ, ಕೆಂಪು ಮಂಡೆ ತಿಪ್ಪಳಿಸಿಡ್ತೀನಿ ಅಂತ. ತಮಾಷೆಗೆ ಹೇಳೋದಲ್ಲ ನಾವು. ನಿಂಗೆ ಯಾವುದೂ ಗೊತ್ತಾಗಲ್ಲ ರಾಕೇಶ. ನನ್ನ ಹೆಂಡತಿ ಬಾಗಿಲು ತೆಗಿಯಲ್ಲ, ನಿನ್ನ ಹೆಂಡತಿ ಏನು ಬಾಗಿಲು ತಗೊಂಡು ಕಾದು ಕೂತಿರ್ತದೆ ಏನಲ್ಲ? ಹೌದಪ್ಪ, ಎಷ್ಟು ಕಾಯ್ತಾ ಇದೆಯಾ ಈಗ? ನಾ ಬೇಗ ಮನೆಗೆ ಹೋಗ್ಬೇಕು. ರಾಕೇಶ, ಮನೆಯವರು ಬಂದಾರನಾ? ಇಲ್ಲ, ಬರಲ್ಲ, ನಾಳೆ ಬರ್ತಾರಂತೆ. ಹೌದನ? ಅದೇ ನೋಡಿದೆ, ಏನು ರಾಕೇಶ್ ಇಷ್ಟೊತ್ತು ಇಲ್ಲದನಲ್ಲ ಅಂತ. ನೀನು ಹೀಗೆ ಹೋಗು, ಇವತ್ತು ಸ್ವಲ್ಪ ಬೇಗನೆ ಹೋಗ್ಯ ಮನೆಗೆ, ಮತ್ತು ನಾಳೆ ಅಷ್ಟೊತ್ತಿಗೆ ಹೋಗೋಕ್ಕಾಗಬೇಕಲ್ಲ. ನೀನು ಬರೀ ಬೇರೆಯವ್ರಿಗೆ ಹರಿಯೋದ್ರಲ್ಲೇ ಇರೋ. ನಿನ್ನ ಸುದ್ದಿ ಮಾತ್ರ ಏನು ಹೇಳ್ಕೊಬೇಡ. ಒಂದು ದಿವಸ ಲೇಟಾಗಿ ಹೋಗೋದು ಇರಲಿ, ಪೇಟಿಗೆ ಬರೋದೇ ಬೇಡ ಅಂತ ಅಷ್ಟು ಸ್ಟ್ರಿಕ್ಟ್ ಮಾಡ್ತದೆ ನಿನ್ನ ಹೆಂಡತಿ. ನಮ್ಗೆ ಹೇಳಕ್ಕೆ ಬರ್ತಾನೆ. ಪಾಪಣ್ಣಣ್ಣ, ನಾನು ಸುಮ್ಮನೆ ತಮಾಷೆಗೆ ಹೇಳಿದ್ದಲ್ಲನ್ರಿ. ನೀವು ನೋಡಿದ್ರೆ ಸೀರಿಯಸ್ ಆಗಿ ತೊಗೊಂಡಂಗೆ ಹೆಂಗಸರ ಸುದ್ದಿ ಎಲ್ಲ ಇಲ್ಲಿ ಹೇಳ್ತಿದ್ದೀರಿ. ಪಾಪ ಕಾಣ್ಬೇಡ, ಪುಣ್ಯ ಕಾಣ್ಬೇಡ, ಸುಮ್ಮನೆ ಮನೇಲಿ ಇರ್ತಾರೆ. ನಾವು ಯಾಕೆ ಇಲ್ಲಿ ಹೋಟ್ಲಲ್ಲಿ ನಿಂತ್ಕೊಂಡು ಅವ್ರ ಸುದ್ದಿ ಮಾತಾಡಬೇಕು? ಸುಮ್ಮನಿರಿ, ಬೇರೆ ಏನಾರು ಮಾತಾಡಿ. ಈಗ ಫಸ್ಟಿಗೆ ಕಾರ್ತಿಕನ ಹತ್ರ ಪಾರ್ಟಿ ಯಾವಾಗ ಅಂತ ಒಂದು ಕೇಳ್ಕೊತೀನಿ ತಡೀರಿ. ಯಾವಾಗ ಕೊಡಿಸ್ತೀಯ ಹೇಳು. ಇಷ್ಟು ದಿವಸ ಅಂತೂ ನೀನು ನಮ್ಮ ಕಟ್ಟಿಗೆ ಸಿಕ್ಕಲ್ಲ.
ಈಗ ನೀವೊಂದು ಡೇಟ್ ಹೇಳು, ನಾ ಅಲ್ಲಿಗೆಲ್ಲ ಜನ ಒಟ್ಟಕ್ಕೆ ಕೆಲಸ ನಂದು. ಅಲ್ಲ ಸ್ವಲ್ಪ ತಡಿಯ ಮಾರಯ್ಯ, ಕೊಡ್ತೀನಿ, ಪಾರ್ಟಿ ಕೊಡ್ತೀನಿ ಅಂದಮೇಲೆ ಕೊಡ್ತೀನಿ. ನೀ ಎಷ್ಟು ಜನ ಕರ್ಕೊಬತ್ತೀಯ ಹೇಳು. ನಾನು ಯಾರನ್ನು ಕರ್ಕೊಬತ್ತೀನ, ನನ್ನ ಪಟಾಲ ಮಿಲ್ ಅದೆಯಲ್ಲ ಇವರಯ್ಯ, ಗುಂಡಪ್ಪ ಒಬ್ಬರು ಎಕ್ಸ್ಟ್ರಾ ಆತಾರೇನು ಅಷ್ಟೇ, ಮತ್ತೆ ಯಾರಿಲ್ಲಪ್ಪ. ಅದಲ್ಲದೆ ಸುಮ್ಮನೆ ತಮಾಷೆಗೆ ಮಾಡಿದ್ದು ಕಣ ಕಾರ್ತಿಕ, ನೀ ಭಾಳ ರಿಸ್ಕ್ ಎಲ್ಲ ತೊಗೊಂಬೇಡ. ಅಯ್ಯೋ ನೀಲ್ ಮಾತ್ರ ಭಾಳ ಒಂಥರ ಜೋಕ್ ಮಾಡ್ದಂಗೆ ಮಾಡ್ತಿರ್ತಾನೆ ಅಲ್ಲ. ವಾಗೇಶಣ್ಣ ಹೇಳ್ತಿರ್ತಾರೆ ಎಷ್ಟೊತ್ತಿಗೂ, ಯಾವಾಗ ಕಾರಲ್ಲಿ ಟೂರ್ ಹೋದಾಗೆಲ್ಲ ಅನಿಲಿಂದೇ ಆಯಿಲ್ ಹರಿಯೋದು, ಅವನಿಂದನೇ ನಗಾಡೋದು ಅಂತಿದ್ರು. ನೀ ಮಾತ್ರ ಹಂಗೆ ಮಾತಾಡೋದೇ ಹೌದು ಮಾರಯ್ಯ, ಎಲ್ಲರಿಗೂ ಅವ್ರವ್ರಿಗೆ ಸರಿಯಾಗಂಗೆ ಮಾತಾಡಿ ಮುಗಿಸ್ಬಿಡ್ತೀಯ. ಪಾಪಣ್ಣನ ಅಲೇಸಿದ್ರಾ? ಅಲೇಸ್ಕೊಂಡ್ರನ್ರಿ, ಎಷ್ಟು ಹೊತ್ತಿಗೆ ನೋಡಿದ್ರು ಬೈತಿರ್ತೀರಲ್ಲ, ಅನಿಲ ನೀ ಹಾಗೆ, ಅನಿಲ ನೀ ಹಿಂಗೆ ಅಂತ. ನೋಡಿ ನೋಡಿ ನನ್ನ ಹೆಸರು ಹೆಂಗದೆ ಅಂತ ಒಂಚೂರು ತಿಳ್ಕೊಳ್ಳಿ. ಹೂನ ಮರೆಯ, ನಿನ್ನ ಹೆಸರು ಭಾಳ ಜೋರೇ ಅದೇ. ಅಲ್ಲ ಗುಂಡ, ವಾಗೇಶ್ ಎಂತ ಮರೆಯ, ಪೇಟೆ ಬದಿನೇ ಬರಲ್ಲಲ್ಲ. ಬರ್ತಾರಪ್ಪ, ಬರ್ತಾರೆ. ಈಗೆಲ್ಲ ಒಂದು 2 ದಿವಸ ಆತೇನ, ಅವ್ರು ದೊಡ್ಡಮ್ಮ ಬಂದಾರಲ್ಲ, ಮಾತಾಡ್ತಾ ಕೂತ್ಕೊಂಡಿರ್ತಾರೆ. ಇಲ್ಲ ಅಂದ್ರೆ ಅವಾಗೆಲ್ಲ ಬತ್ತಿದ್ರಪ್ಪ. ನಾನು ಹಾಗಾಗಿ ತಡಾಗಿ ಹೋಗೋದು ಪಾಪಣ್ಣಣ್ಣ. ಈಗ ಅಲ್ಲಿ ಅಂತ ಗೊತ್ತಾ, ವಾಗೇಶಣ್ಣ ಎಲ್ಲರೂ ಹೊರಗೆ ಕೂತ್ಕೊಂಡು ನನ್ನ ಹತ್ರ ಸ್ವಲ್ಪ ಹೊತ್ತು ಮಾತಾಡ್ತಿರ್ತಿದ್ರು. ಈಗಿಲ್ಲ, ದೊಡ್ಡಮ್ಮನ ಹತ್ರ ಮಾತಾಡ್ತಾ ಟಿ ವಿ ನೋಡ್ತಾ ಇರ್ತಾರೆ. ಸಣ್ಣಮ್ಮನೂ ಇಲ್ಲ. ಸಣ್ಣಮ್ಮ ಇಲ್ಲದೆ ಇದ್ದರೆ ನಂಗೆ ಆ ಮನೇಲಿ ಇರೋಕ್ಕೆ ಬೇಜಾರು. ಹಾಗಾಗಿ ಇಲ್ಲೇ ಸ್ವಲ್ಪ ಹೊತ್ತು ಕೂತು ಸಂಜೀವಣ್ಣನ ಹತ್ರ ಮಾತಾಡ್ಕೊಂಡು ಹೋಗೋದು ನಾನು. ನೀವೊಂದು ಕೆಲಸ ಮಾಡ, ಯಾಂತ ಈಗ ವಾಗೇಶ್ ಮಾತಾಡೋಕ್ಕೆ ಬರೋಲ್ಲ, ಸಣ್ಣ ಮಾತಾಡೋಕ್ಕೆ ಬರೋಲ್ಲ ಅಂತ ಎಷ್ಟೊತ್ತು ಕಾಯ್ತಾ ಕೂತ್ಕೋತೀಯ? ನೀವೊಂದು ಮದುವೆ ಆಗಿ, ಫಸ್ಟ್ ಒಂದು ಮದುವೆ ಆಗಿ ಹೇಳ್ತೀನಿ. ತಾವು ಹಳ್ಳಕ್ಕೆ ಬಿದ್ದಿದ್ದು ಸಾಲದು ಅಂತ ಗುಂಡನ್ನು ಹಳ್ಳಕ್ಕೆ ದೂಡ್ತಾ ಅದಾರೆ ನೋಡು, ಸ್ವಲ್ಪ ಜಾಗ್ರತೆ ಗುಂಡ. ಓಹೋ ನೀನೀಗ ಹಳ್ಳಕ್ಕೆ ಬಿದ್ದೀಯ ಹಂಗಾರೆ? ನಾನೇನು ಹಳ್ಳಕ್ಕೆ ಬಿಡ್ಲಪ್ಪ, ನಿಂಗೆ ಯಾಕೆ ಹಂಗಾತು ಮರಯ್ಯ? ಬರ್ತೀನಿ ನಾಳೆ ಪಲ್ಲವಿ ಹತ್ರ ಕೇಳ್ತೀನಿ, ಅವನ್ನೆಂತಕ್ಕೆ ಹಳ್ಳಕ್ಕೆ ಬಿಡಿಸಿಯ ಕೇಳ್ತೀನಿ ತಡಿ. ಮಾರ ಅದೊಂದು ಕೆಲಸ ಎಲ್ಲಾರು ಮಾಡ್ಗಿಡೀರಿ. ಎಂತ ಹೆದರಿಕೆ ಜೋರದೆ ಹಂಗಂತ. ಅಲ್ಲ ಇದು ಒಳ್ಳೆ ಕಥೆಯತ್ತಲ್ಲ ಮರ, ಹೆದರ್ಲೇಬೇಕಲ್ಲ. ಹಾಗೆ ನಾವು ಹೇಳೋದನ್ನೇ ನಾವು ಮಾಡೋದು, ಅವ್ರು ಹೇಳೋದನ್ನೇ ಅವ್ರು ಮಾಡೋದು ಮಾಡ್ತಾ ಇದ್ರೆ ಮನೇಲಿ ದಿನ ಬೆಳಗಾದ್ರೂ ಜಗಳ ಆಗಲ್ಲ ಅಂದರೆ ಹಾಗಾಗಿ. ಅಲ್ಲ ಪಾಪಣ್ಣ, ನೀನು ಹೇಳಿದ ಮಾತು ಸರಿ ಉಂಟು. ಎಷ್ಟು ದಿವಸ ಅಂತ ಗುಂಡ ಹೀಗೆ ಇರುವುದು? ಬಾಯಲ್ಲಿ ಹೇಳಿ ಮುಗಿಸುವುದಲ್ಲ, ಒಂದು ಹೆಣ್ಣು ಹುಡುಕಿ ನೋಡುವ. ನಾನು ಹುಡುಕುತ್ತಾ ಇದ್ದೇನೆ, ನಿಮ್ಮ ಕಡೆ ಯಾರಾದರೂ ಇದ್ದರೆ ಕೇಳಿ ನೋಡುವ. ಅಲ್ಲ ನಾ ಸುಮ್ಮನೆ ಮಾತಿಗೆ ಹೇಳಿದ್ರಿ ಸಂಜೀವಣ್ಣ, ಹೋಗಿ ನನ್ನ ಹತ್ರನೇ ಹುಡುಕಕ್ಕೆ ಹೇಳ್ತಿದ್ದೀರಲ್ಲ. ಅಲ್ಲ, ನೀನು ಹೇಳಿದೆ ಎಂದು ನಾನು ಹೇಳಿದ್ದಲ್ಲ ಪಾಪಣ್ಣ. ನೀನು ಹಾಗೆ ಹೇಳದೇ ಇದ್ದರೂ ನಾನು ಹೇಳ್ತಿದ್ದೆ, ಗುಂಡನಿಗೊಂದು ಹೆಣ್ಣು ನೋಡಿ ಎಂದು.